ಒಂದು ಹೆಮ್ಮೆ, ಸಂತೋಷ. ಈ ದೇಶದ ಅಭ್ಯುದಯದ ಹರಿಕಾರರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಾನು ಒಬ್ಬ ಸಚಿವನಾಗಿದ್ದೀನಿ ಅನ್ನೋದೇ ನನಗೊಂದು ರೀತಿಯ ಸಂತೋಷ, ಹೆಮ್ಮೆ. ಹಾಗಾಗಿ ನಮಗೆ ಇಂಥ ಸಂದರ್ಭ ಭಗವಂತ ಕರುಣಿಸಿದ್ದಲ್ಲ ಅಂತ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡಿ, ಯಾವ ಖಾತೆಯಲ್ಲೂ ನನಗೆ ಇಂಥ ಖಾತೆ ಅನ್ನೋದೇನಿಲ್ಲ. ನನಗೆ ಯಾವ ಖಾತೆ ಕೊಡ್ತಾರೋ ಆ ಖಾತೆಯನ್ನು ನಿರ್ವಹಣೆ ಮಾಡ್ತೀನಿ. ಆ ಎಲ್ಲ ಖಾತೆಯಲ್ಲೂ ಕೂಡ ಎಲ್ಲ ಥರಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಉಪಯುಕ್ತವಾದ ಕೆಲಸಗಳನ್ನು ಮಾಡ್ತಕ್ಕಂಥ ಅವಕಾಶಗಳಿದೆ. ಅದನ್ನು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ, ಸಾಧಕ ಬಾಧಕಗಳನ್ನು ನೋಡಿ, ಯಾವುದಕ್ಕೆ ಆದ್ಯತೆ ಕೊಟ್ಟರೆ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ವಿಶೇಷವಾಗಿ ಎಲ್ಲ ಭಾಗದವರಿಗೂ ಕೂಡ ಸಹಾಯ ಮಾಡ್ಬೋದು ಅನ್ನೋದನ್ನು ನಾನು ತಕ್ಷಣವೇ ಅದಕ್ಕೆ ಗಮನ ಹರಿಸ್ತೀನಿ. ನಿನ್ನೆವರೆಗೂ ಸಹಿತ ಸೋಮಣ್ಣ ಅವ್ರ ಸ್ಟೈಲೇ ಬೇರೆ ಇತ್ತು, ಇವತ್ತಿಂದ ಫುಲ್ ಏನಂದರೆ ವರ್ಕಿಂಗ್ ಸ್ಟೈಲಲ್ಲಿ ಬಂದುಬಿಟ್ಟಿದ್ದಾರೆ ಮತ್ತೆ. ಅದು ಅಲ್ದವರು ಅದರ್ವೈಸ್ ಮಂತ್ರಿ ಆಗೋದಕ್ಕೆ ಏನು ಅವಶ್ಯಕತೆ ಇದೆ? ಈ ರಾಷ್ಟ್ರದಲ್ಲಿ 543 ಜನ ಲೋಕಸಭಾ ಸದಸ್ಯರಿದ್ದಾರೆ. ಆದರೆ ಇರೋರು ಒಬ್ಬರೇ ನರೇಂದ್ರ ಮೋದಿ, ಒಬ್ಬರೇ ಅಮಿತ್ ಶಾ ಅವರು. ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ನಾಯಕತ್ವದಲ್ಲಿ ನಾವು ಅಲ್ಪ ಸ್ವಲ್ಪ ಅದು ಕೆಲಸ ಮಾಡಿ ಅಂಥವ್ರ ಮನಸ್ಸನ್ನು ಗೆಲ್ಲೋದು ಭಾರಿ ಕಷ್ಟ. ಅಟ್ಲೀಸ್ಟ್ ನಮ್ಮ ಮನಸ್ಸಿಗೆ ಆದ್ರೂ ಪರವಾಗಿಲ್ಲಪ್ಪ, ನಾವೇನೋ ಒಂದಷ್ಟು ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ನನ್ನ ಪ್ರಯತ್ನ. ಸರ್, ಇವತ್ತು ಯಾರ್ಯಾರಿಗೆ ಹೋಗಿ ಭೇಟಿ ಮಾಡ್ತಿದ್ದೀರಾ? ಇವತ್ತು ನಾನು ಅಮಿತ್ ಶಾ ಸಾಹೇಬ್ರನ್ನ, ನಡ್ಡಾ ಅವ್ರನ್ನ, ರಾಜನಾಥ್ ಸಿಂಗ್ ಅವ್ರನ್ನ, ಸಂತೋಷ್ ಜಿ ಅವ್ರನ್ನ, ಇವಾಗ ಯಡಿಯೂರಪ್ಪರು ನೋಡೋಕೆ ಹೋಗ್ತಾ ಇದ್ದೀನಿ. ಪ್ರಧಾನಮಂತ್ರಿಗಳನ್ನೂ ಕೂಡ ಕೇಳ್ತೀನಿ ಒಂದು ಸಾರಿ ಹೋಗಿ ಅವ್ರ ಆಶೀರ್ವಾದ ಪಡೆಯೋದಕ್ಕೆ. ಬ್ಯುಸಿ ಇದ್ದಾರೆ, ಇವತ್ತು ಎಲ್ಲರಿಗೂ ಸಿಗ್ತಾ ಇರ್ತೀವಿ. ಅಂತೂ ಈ 4-5 ಜನನ ಭೇಟಿ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾರೆ. ರಾಜ್ಯಕ್ಕೆ ಯಾವಾಗ ವಾಪಸ್ ಹೋಗ್ತಿದ್ದೀರಿ? ಪ್ರಧಾನಿಗಳು ನೆನ್ನೆ ತಾನೇ ಹೇಳಿದ್ದಾರೆ, ಮಂತ್ರಿ ಆದ ತಕ್ಷಣ ಹೋಗಬೇಡಿ, ಕುಳಿತುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಇದು ಮಾಡಿ, ಯಾವ್ಯಾವುದು ಕೆಲಸಗಳು ಯಾವ ಇಲಾಖೆಯಲ್ಲಿ ನಿಮಗೆ ವಹಿಸ್ತೀರೋ ಅದನ್ನು ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ NDA ಸರ್ಕಾರದ ಬಗ್ಗೆ ರಾಷ್ಟ್ರದ ಜನರಿಗೆ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಅದರ ಮುಖಾಂತರ ಚಾರ್ಜ್ ಅಂತ ಅಲ್ಲ, ನೋಡಿಕೊಂಡು ಏನು ಮಾಡಬೇಕು ಏನಂತ ನೋಡಿಕೊಂಡು, ತದನಂತರ ಶುಕ್ರವಾರ ಶನಿವಾರ ಭಾನುವಾರ ಇದ್ದೇ ಇರ್ತದೆ. ಆವಾಗ ಯಾವ ರೀತಿ ಮಾಡೋದು ಏನಂತ. ಸರ್, ಇಲ್ಲಿ ಶುಕ್ರವಾರ ಶನಿವಾರ ಭಾನುವಾರಕ್ಕಿಂತ ಭಾನುವಾರ ಶನಿವಾರ ಮಾತ್ರ ಖಾಲಿ ಇರುತ್ತೆ ಅಲ್ಲಿ ಡೆಲ್ಲಿಲಿ ಅಂತ. ಒಂದು ಕರ್ನಾಟಕದಲ್ಲಿ ಎಲ್ಲ ದಿನವೂ ಸರಿ ಹೋಗ್ತದೆ, ನಮಗೇನು ತೊಂದರೆ ಇಲ್ಲ. ಆದರೆ ಇಲ್ಲಿ ಇವತ್ತು ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಅವರ ಸೂಚನೆಯಂತೆ ನಾವು ನಡ್ಕೊಂಡು ಹೋಗ್ಬೇಕು. ಓಕೆ ಸರ್.